ಶಿವಮೊಗ್ಗ ಅಂತ ಹೇಳಿ ನೆನಪಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧ ಆದಂತ ಸ್ಥಳ ಸಿಗಂದೂರು ತಾಯಿಯ ಕ್ಷೇತ್ರ. ತಾಯಿಯ ಮಹಿಮೆ, ಇಲ್ಲಿ ಬರುವಂತ ಭಕ್ತರ ಸಂಖ್ಯೆ, ಈಗ ಸೇತುವೆ ಆದ ನಂತರ ಇಲ್ಲಿ ಭಕ್ತರ ಸಂಖ್ಯೆಯನ್ನು ತುಂಬಾ ಹೆಚ್ಚಾಗಿ ಆಗ್ತಾ ಇದೆ. ಈ ಕ್ಷೇತ್ರದ ಮಹಿಮೆ ಮತ್ತೆ ನಾವು ಏನೇ ಬೇಡಿಕೊಂಡ್ರು ಆ ತಾಯಿ ನಮ್ಗೆ ಅದನ್ನು ಕರುಣಿಸಿ ಕೊಡ್ತಾ ಬರ್ತಾ ಇದೆ. ಮತ್ತೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಆದಂತ ರಾಮಪ್ಪಾಜಿಯವರು, ಕಾರ್ಯದರ್ಶಿ ಆದಂತ ರವಿಕುಮಾರ್ HR ಅವರು ಈ ದೇವಸ್ಥಾನದ ಅಭಿವೃದ್ಧಿಗೆ ಸತತಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅವರಿಗೂ ಮತ್ತು ಶ್ರೀ ಕ್ಷೇತ್ರ ಚೌಡೇಶ್ವರಿ ತಾಯಿಯ ಕೃಪೆಯಿಂದ ಇಲ್ಲಿ ಬಂದಿರುವಂತ ಭಕ್ತರಿಗೆ ಎಲ್ಲರಿಗೂ ಆ ತಾಯಿ ಒಳ್ಳೆಯ ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ. ಇಷ್ಟು ಹೇಳಿ ಈ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಶುಭಾಶಯಗಳು. ಇಲ್ಲಿನ ಭಕ್ತವೃಂದದವರಿಗೆ ಮೊದಲನೆಗೆ ಶುಭಾಶಯ ಕೋರ್ತಾ, ಇವತ್ತು ತಾಯಿ ಸಿಗಂದೂರೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತ ನನ್ನೆಲ್ಲ ಭಕ್ತವೃಂದರಿಗೆ ಶುಭಾಶಯ ಕೋರ್ತಾ, ಇವತ್ತು ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಮೊದಲೇ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಿದ್ದೇವೆ. ಇವತ್ತು ನನಗೆ ಬಹಳ ಖುಷಿ ಆಗ್ತಿದೆ, ಯಾಕಂದ್ರೆ ನಾನೀಗ 4-5 ವರ್ಷ ಆಗ್ತಿದೆ ಇಲ್ಲಿ ಬರ್ತಾ ಇದ್ದೀನಿ. ಇವತ್ತು ಈ ಸೀಗೆ ಕಣಿವೆಯಲ್ಲಿ ಸಿಗಂದೂರು ಚೌಡೇಶ್ವರಿಯ ಒಂದು ರಥವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಚೌಡಮ್ಮ ಸ್ಥಾನಕ್ಕೆ ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ತಾರೆ. ಈಗ ಈ ಸಕಲ ಅಭಿಮಾನಿಗಳು ಹಾಗೂ ರಾಜಕೀಯ ಮುಖಂಡರುಗಳು ಆಗಮಿಸ್ತಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಾಗತ ಕೋರ್ತಾ ಇದ್ದೇನೆ. ತಾವು ಇವತ್ತು ಈ ಒಂದು ಮೂಲ ಸ್ಥಾನವನ್ನು ನನಗೆ ಮೊದಲು ಪರಿಚಯ ಮಾಡಿಕೊಟ್ಟು ನನ್ನ ಸ್ನೇಹಿತರಾದ ಜಾಕಿ ಗಣೇಶ್ ಹಾಗೂ ನನ್ನ ಸ್ನೇಹಿತರು ಕೂಡ ಬಂದಿದ್ರು. ಅವ್ರ ಜೊತೆ ನಾನು ಇಲ್ಲಿ ಬಂದಿದ್ದೆ. ಆಗ ನನಗೆ ಇಲ್ಲಿ ಖುಷಿ ಆಯ್ತು ಇಲ್ಲಿ ಜಾಗವನ್ನು ನೋಡಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ತಾಯಿ ಸಿಗಂದೂರೇಶ್ವರಿ ಇಲ್ಲಿ ಹೇಗ್ ನೆಲೆಸಿದ್ಲು ಅನ್ನೋ ಒಂದು ಜನಕ್ಕೆ ಇದಾಗತ್ತೆ. ಯಾಕಂದ್ರೆ ಇವತ್ತು ಇಲ್ಲಿ ಈ ಸ್ಥಳ ಮೊದಲೇ ಕಾಡಾಗಿತ್ತು. ಅದನ್ನ ಈಗ ಮುಳುಗಡೆ ಶರಾವತಿ ಮುಳುಗಡೆ ಆದ ನಂತರ ಇದು ನೀರಿನಲ್ಲಿ ಮುಳುಗಿ ಹೋದ್ರಿಂದ ಅದು ಮೂಲ ಸ್ಥಾನವನ್ನು ಬಿಟ್ಟು ಈಗ ಅಲ್ಲಿ ಹೋಗಿ ನೆಲೆಸಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರು ಆ ದೇವಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ನನ್ನ 2 ಮಾತು. ಈ ಒಂದು ಧರ್ಮದರ್ಶಿಗಳಾದ ರಾಮಪ್ಪನವರಿಗೂ ಹಾಗೂ ಕಾರ್ಯದರ್ಶಿಗಳಾದ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರವಿಕುಮಾರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನನ್ನ ಹೆಸರು ದೇವರಾಜ್ ಕುರುವರಿ, ಸಾಮಾಜಿಕ ಕಾರ್ಯಕರ್ತ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಇದು ಸಿಗಂದೂರ 2025-26 ಸಾಲಿನ ಸಿಗಂದೂರು ಜಾತ್ರಾ ಮಹೋತ್ಸವ. ಆದರೆ ಇದು ನಾಡಿನಾದ್ಯಂತ ಅಂದ್ರೆ ಇಡೀ ರಾಜ್ಯ, ಹೊರ ರಾಜ್ಯ, ಬೇರೆ ಬೇರೆ ದೇಶಗಳಲ್ಲಿ ಇದೊಂದು ಅದ್ಭುತವಾದ ಸಿಗಂದೂರು ಕ್ಷೇತ್ರದ ಜಾತ್ರೆ ನಡೆಯುತ್ತದೆ. ಅದು ಬಹಳ ಖುಷಿ ಆಗತ್ತೆ. ಅಂದ್ರೆ ಯಾರು ಕಣ್ತುಪ್ಪುಗಳಂತ ಜಾತ್ರೆ ಇದು. ಯಾಕೆಂದ್ರೆ ಸೀಗೆ ಕಣಿವೆಯಲ್ಲಿ ತಾಯಿ ಮೂಲ ಸ್ಥಳದಲ್ಲಿ ನಡೀತದೆ. ಮೂಲ ಸ್ಥಳದಿಂದ ಜ್ಯೋತಿಯನ್ನು ತಗೊಂಡುಕೊಂಡು ಇಲ್ಲಿಂದ ಈಗೇನು ಸಿಗಂದೂರು ಚೌಡೇಶ್ವರಿ ಸ್ಥಳ ಇದೆಯಾ ಅಲ್ಲಿಗೆ ಇದಕ್ಕೆ ಮೂಲ ಸ್ಥಳದಿಂದ ಜ್ಯೋತಿ ತಗೊಂಡು ಅಲ್ಲಿಗೆ ಹೋಗ್ತೀವಿ. ಅದು ಕಣ್ತುಂಬಿ ನೋಡುವಂತ ವಿಚಾರ. ಯಾಕೆಂದ್ರೆ ಇದು ಈ ತಾಯಿ ಸ್ಥಳಕ್ಕೆ ಬಂದು ಏನು ಭಕ್ತರು ಹರಕೆ ಹಾಡಿಗಳನ್ನು ಏನು ಒಪ್ಪಿಸ್ಕೊಳ್ತಾರೋ ಅದು ಏನು ತಾಯಿ ನಡೆಸ್ಕೊಳ್ತಾಳೋ ಅದು ನಡೆಸ್ಕೊಡ್ತತೆ. ಮತ್ತೆ ಯಾವುದೇ ತೊಂದರೆ ತಾಪತ್ರಗಳಿರ್ಲಿ ಏನೇ ಆದ್ರೂ ಆ ಭಕ್ತರು ನಡ್ಕೊಂಡಂತ ತಾಯಿ ಕಾಪಾಡ್ತಾಳೆ. ಅದೇ ರೀತಿಯಲ್ಲಿ ಇಲ್ಲಿ ದಿನ ಹೋದಂಗೂ ಭಕ್ತರು ಹೆಚ್ಚಾಗ್ತಾ ಬಂದಿದ್ದಾರೆ. ಈಗ ಎಲ್ಲರೂ ನಮ್ಮ ಈಗ ಏನು ಹಬ್ಬ ಹರಿದಿನಗಳು ಹೆಂಗ್ ಮಾಡ್ತೀವೋ ಅದೇ ರೀತಿಯಲ್ಲಿ ಸಿಗಂದೂರು ಚೌಡೇಶ್ವರಿ ಮೂಲ ಸ್ಥಳದಿಂದ ತಾಯಿಯ ಸ್ಥಳಕ್ಕೆ ಈಗ ಮೆರವಣಿಗೆ ಹೋಗ್ತದೆ. ಅದೇ ರೀತಿಯಲ್ಲಿ ಬಹಳ ಖುಷಿ ಆಗತ್ತೆ. ಯಾಕೆಂದ್ರೆ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಹೊರ ರಾಜ್ಯದ ಗಣ್ಯರಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಎಲ್ಲ ರೀತಿಯಲ್ಲಿ ಇಲ್ಲಿ ಆಗಮಿಸಿ ಒಳ್ಳೆ ರೀತಿಯಲ್ಲಿ ಪೂಜಾ ಕಾರ್ಯಗಳು ನಡೀತಿದ್ದು ಇದಕ್ಕೆ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಸೌಲಭ್ಯ ಕೊಟ್ಟು ಏನ್ ನಡ್ಕೊಳ್ತಾರೋ ಅದು ಹಾಗೆ ಆಗತ್ತೆ. ಇದು ಎಲ್ಲರ ಭಾವನೆ ಆಗಿದೆ. ಅದರಿಂದ ಬಹಳ ಗಣ್ಯರು ಬಂದಿದ್ದಾರೆ. ಬಹಳ ಗಣ್ಯರು ಅಂದ್ರೆ ದೇವೇಗೌಡರಿಂದ ಹಿಡಿದು ಇನ್ನೂ ಮುಂತಾದ ಗಣ್ಯರು ಈ ಸ್ಥಳಕ್ಕೆ ಬಂದು ಹೋಗಿದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಮಗೆ ಈ ಭಾಗಕ್ಕೆ ಮತ್ತು ಈ ಸ್ಥಾಯಿಯ ಸ್ಥಳಕ್ಕೆ ಹೋಗಿ ಬರಲಿಕ್ಕೆ ಮತ್ತು ಭಕ್ತರಿಗೆ ಅನುಕೂಲಕ್ಕಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಅದರಿಂದ ತುಂಬಾ ಅನುಕೂಲ ಆಗಿದೆ. ಅದೇ ರೀತಿಯಲ್ಲಿ ಈ ಜಾತ್ರಾ ಮಹೋತ್ಸವದ ಪರವಾಗಿ ಆ ಸೇತುವೆ ನಿರ್ಮಾಣ ಮಾಡಿದ ಘನ ಸರ್ಕಾರಕ್ಕೆ ಅಭಿನಂದಿಸುತ್ತಾ, ಹಾಗೆ ಈ ಮಕರ ಸಂಕ್ರಮಣಕ್ಕೆ ಏನು ಭಕ್ತರು ಆಗಮಿಸಿದ್ದಾರೆ ಅವರಿಗೆ ಈ ಜಾತ್ರಾ ಪ್ರಯುಕ್ತ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸಿದೆ. ನಮಸ್ಕಾರ. ಜಾಕಿ ತುಮರಿ ಶ್ರೀ ಚೌಡೇಶ್ವರಿಯ ಭಕ್ತ ವೃಂದದವರು.